ಸೊ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಓಕೆ ಫ್ರೆಂಡ್ಸ್, ಸೊ ಇವತ್ತು ಬಂದು ಟ್ಯೂಸ್ಡೇ ಆ್ಯಂಡ್ ಗಣರಾಜ್ಯೋತ್ಸವ 26ನೇ ಜನವರಿ. ಸೊ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಅಂದರೆ ಹ್ಯಾಪಿ ರಿಪಬ್ಲಿಕ್ ಡೇ ಟು ಎವ್ರಿ ಒನ್. ಸೊ ಇವತ್ತು ರಜಾ ಇರೋದ್ರಿಂದ ನಾವು ಎಲ್ಲರೂ ಮುತ್ತತ್ತಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಆನ್ ದ ವೇ ಇದ್ದೀವಿ. ಇನ್ನೇನು ಅಲ್ಲಿ ಹಲಗೂರು ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಆಲ್ಮೋಸ್ಟ್ ಇಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಲಕ್ಷಿತ್ ನೋಡ್ಬೋದು ನೀವು. ಲಕ್ಷಿತ್ ಹಾಯ್ ಮಾಡಿ ಬಬ್ಬಿ. ಇಲ್ಲಿ ಹಾಯ್ ಹಾಯ್ ಹಾಯ್. ಅವನು ಬಿಸ್ಕಿಟ್ ತಿಂತಿದ್ದಾನೆ. ಸೊ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತಗೋಬೇಕು, ಅದು ತಗೋತಾ ಇದ್ದಾರೆ. ಆ್ಯಂಡ್ ನಾನು ನಿಮಗೆ ಟೋಟಲ್ ಲೈಕ್ ಮುತ್ತತ್ತಿಗೆ ಹೋದ್ಮೇಲೆ ಅಲ್ಲಿ ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಅಂತೆಲ್ಲ ಪ್ರತಿಯೊಂದೂ ಈ ವ್ಲಾಗಲ್ಲಿ ಶೂಟ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಅದ್ರ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಆ್ಯಂಡ್ ನನ್ನ ಜೊತೆ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬಾಯ್. ನಂಬರ್ 137 ಬರ್ಕಂಡಿ. ಯಾಕೆ? ಸೊ ಇವಾಗ ನಾವು ಇಲ್ಲಿ ಡೀಪ್ ಫಾರೆಸ್ಟ್ ಒಳಗೆ ಎಂಟರ್ ಆಗಿಬಿಟ್ಟಿದ್ದೀವಿ. ಇದು ಬೇಸಿಕಲಿ ತುಂಬಾ ಡೀಪ್ ಫಾರೆಸ್ಟ್. ಆ ಕಡೆ ಈ ಕಡೆ ನೋಡಿದ್ರೆ ತುಂಬಾ ಒಂಥರ ಡೆನ್ಸ್ ಫಾರೆಸ್ಟ್ ಥರ ಅನಿಸುತ್ತೆ. ಆ್ಯಂಡ್ ಸ್ವಲ್ಪ ಒಣಗೋಗಿದೆ. ಅಂದರೆ ಇವಾಗ ಬಿಸಿಲುಗಾಲ ಇರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಲೈಕ್ ಹಸಿರು ಅಷ್ಟಿಲ್ಲ. ಎಲ್ಲ ಗಿಡಗಳು ಮರಗಳೆಲ್ಲ ಸ್ವಲ್ಪ ಒಣಗಿಬಿಟ್ಟಿದೆ, ನೋಡ್ಬೋದು ನೀವು. ಬಟ್ ಇದು ಮಳೆಗಾಲದಲ್ಲಿ ಮಾತ್ರ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬಾ ಗ್ರೀನರಿ ತುಂಬ ಗ್ರೀನಿಶಾಗಿ ಕಾಣಿಸುತ್ತೆ. ಸೊ ಯಾರ್ಯಾರು ಅಂದರೆ ಗ್ರೀನರಿ ಇಷ್ಟಪಡ್ತಾರೋ ಅವರೆಲ್ಲ ಮಳೆಗಾಲದಲ್ಲಿ ಹೋಗಿ. ತುಂಬಾ ಚೆನ್ನಾಗಿದೆ ಈ ಪ್ಲೇಸು ಮಳೆಗಾಲದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸ್ಪೆಷಲಿ. ಆ್ಯಂಡ್ ರೋಡ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೈಕ್ ಎಲ್ಲೂ ನಮಗೆ ಒಂಥರ ಇದ್ರ ಥರ ಫೀಲ್ ಆಗಲಿಲ್ಲ. ಆಫ್ ರೋಡ್ ಏನೂ ಇಲ್ಲ, ತುಂಬಾ ಚೆನ್ನಾಗಿ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೈಡ್ ವೇಸಲ್ಲಿ ನಿಮಗೆ ತುಂಬ ಕೋತಿಗಳು ಕಾಣಿಸುತ್ತೆ. ಕೋತಿಗಳು ತುಂಬ ಇದ್ದಾವೆ, ಹಾಗೂ ಜಿಂಕೆಗಳು ಅಷ್ಟೇ. ನಾವು ತುಂಬ ಜಿಂಕೆಗಳನ್ನ ಸ್ಪಾಟ್ ಮಾಡಿದ್ವಿ, ಬಟ್ ನಾನು ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸೊ ತುಂಬ ಜಿಂಕೆಗಳು, ಕೋತಿಗಳು, ಕಾಡಂದಿಗಳು ತುಂಬಾ ಜಾಸ್ತಿ ಇದ್ದಾವೆ. ಸೊ ಅದನ್ನೆಲ್ಲ ನೀವು ಸ್ಪಾಟ್ ಮಾಡ್ಬೋದು. ಆ್ಯಂಡ್ ಕಾಡಾನೆಗಳೂ ತುಂಬ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇದು ಬಂದು ಒಂದು ರಿವರ್, ಅಂದರೆ ಕಾವೇರಿ ರಿವರ್ ಇದು. ಕಾವೇರಿ ರಿವರ್ದೊಂದು ಪಾರ್ಟ್ ಇದು. ಸೊ ಇಲ್ಲಿನೂ ಕಾವೇರಿ ನೀರೇ ಹರಿತಾ ಇರೋದು. ಆ್ಯಂಡ್ ಇಲ್ಲಿ ಸುಳಿ ಇದೆ ಅಂತಲೂ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಅದು ನೀವು ಜಾಗ ನೋಡಿದ್ರೆ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಗಿರೋದಕ್ಕಿಂತ ಜಾಸ್ತಿ ನೀವು ಅದನ್ನ ರಿಯಲಿ ನೋಡಿದ್ರೆ, ಲೈಕ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ವಾವ್ ಮೂಮೆಂಟ್ ಅನಿಸುತ್ತೆ ನಿಮಗೆ. ಬಿಕಾಸ್ ಒಂಥರ ಆ ಗ್ರೀನಿಶ್ ಮತ್ತು ಆ ವಾಟರ್, ಆ ನೀರೊಳಗೆ ರಿಫ್ಲೆಕ್ಷನ್ ಆಗಲಿ ಮರದ್ದು ಒಂಥರ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದು ಭಯಾನಕ ಸುಳಿಲಿಲ್ಲ. ಕ್ಲೀನ್ ಅಂದರೆ ವಾಟರ್ ಕ್ಲಿಯರ್ ಆಗಿದೆ ಅನ್ಸುತ್ತಲ್ವಾ? ಕಾವೇರಿ ರಿವರ್ ಕ್ಲಿಯರ್ ಆಗಿದೆ ಅಂದ್ರೆ ನೀನು ಫಿಶ್ ನೋಡಿ ಹೆಂಗದ, ಬೇರೆ ಥರ ಅದ ಚಿತ್ರ. ನಾವು ಈ ಕಡೆಯಿಂದ ಮೊದಲು ಬರ್ಬೇಕಾದ್ರೆ ಈ ಕಡೆಯಿಂದ ಆ ದಡಕ್ಕೆ ಹೋಗ್ಬಿಟ್ಟಲ್ಲಿ ತಲಕಾಡ್ ನೋಡಿದೆ. ಈಗ ಹೆಂಗ್ ಮಾಡವ್ರೆ ಅಂತ ಮಾಡಿದಾರೆ. ಮಧ್ಯದಲ್ಲಿ ಸೇತುವೆ ಕಟ್ಕೊಂಡು ಬಂದ್ಬಿಟ್ಟವ್ರೆ. ಇದೆ ಇಲಾಸ್ ಹೋಗಿ ಅಲಾಸ್, ಮತ್ತೆ ಇಲಾಸ್ ಬಂದು ಇಲಾಸಿ. ರಿಟರ್ನ್ ಅಲ್ಲಿ ಹಿಂಗುತ್ತೆ. ಈ ಕಡೆ ಯಾವ ಮರ ಸರಿಯಾಗದಕ್ಕಲ್ಲ, ಇದು ಯಾವ ಜಮಾನದ್ದು, ಇದು ಎಷ್ಟು ವರ್ಷ ಅಲ್ವಾ? ಸಿಕ್ಕಾಬಟ್ಟೆ ಹಳೆ ಮರ. ಸೊ
ಸೊ ಆ ರಿವರ್ ಏನಿದೆಯೋ ಆ ರಿವರ್ ಮುಂದೆ ಅಂದರೆ ಅಲ್ಲಿ ನಾವು ಸುಮ್ಮನೆ ವ್ಯೂ ಮಾಡೋಕ್ಕೆ ಹೋಗಿದ್ವಿ, ಒಂಥರ ವ್ಯೂ ಪಾಯಿಂಟ್ ಥರ ಇದೆ ಆ ಜಾಗದ ಮೇಲೆ ಹಂಗೆ ಮುಂದೆ ಬಂದರೆ ಅಲ್ಲಿ ನಮ್ಮ ಕಾರ್ ನಿಂತಿದೆ ನೋಡ್ಬೋದು ನೀವು. ಆ್ಯಂಡ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನನೇ, ಬಟ್ ಇದು ಟೋಟಲ್ ಲೈಕ್ ವೆಜ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾರಲ್ಲ ಆ ಥರ. ಸೊ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ್ಯಂಡ್ ಒಂಥರ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಆ ಗ್ರೀನರಿ ಏನಿದೆ ಅದು ಸ್ವಲ್ಪ ಮಿಸ್ ಆಗ್ತಿತ್ತು. ಎಲ್ಲ ತುಂಬ ಒಣಗೋಗಿರೋ ಥರ ಆಗ್ತಿತ್ತು. ಗಿಡಗಳು ಮರಗಳೆಲ್ಲ ಫುಲ್ ಒಣಗೋಗಿತ್ತು, ಎಲ್ಲ ಬ್ರೌನಿಷ್ ಅನಿಸ್ತಿತ್ತು. ಬಟ್ ಅದು ಗ್ರೀನಿಶ್ ಆಗಿದ್ದಾಗ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫೋಟೋಶೂಟ್ಗಂತೂ ಅಲ್ಟಿಮೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ರೋಡ್ ಕೂಡ ನೋಡ್ಬೋದು ನೀವು, ಎಷ್ಟು ಸಖತ್ತಾಗಿದೆ ರೋಡು ಅಂದರೆ ಒಂಥರ ನಾವು ಬೆಟ್ಟ ಕೆಳಗೆ ಇಳಿದು ಹೋಗ್ತಾ ಇದ್ದೀವಿ. ಸೊ ಅದೊಂಥರ ಫೀಲೇ ಆಗೋದಿಲ್ಲ, ನಾವು ಮೇಲಿಂದ ಕೆಳಗೆ ಹೋಗ್ತಾ ಇದ್ದೀವಿ ಅನ್ನೋದೇ ಫೀಲ್ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಎಲ್ಲೋ ಬೇರೆ ಕಡೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಇದೆ ಇದು. ಆ್ಯಂಡ್ ಇದೇ ಮುತ್ತತ್ತಿ ದೇವಸ್ಥಾನ, ಲೈಕ್ ಮುತ್ತತ್ತಿ ರಾಯನ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಒಳಗಡೆ ಶೂಟ್ ಮಾಡೋದು ಅಲಾವ್ ಇರಲಿಲ್ಲ, ಬಟ್ ನಾನು ಹೇಗೋ ಶೂಟ್ ಮಾಡ್ತಾಯಿದ್ದೆ. ಆ್ಯಂಡ್ ಆಮೇಲೆ ಎಲ್ಲರೂ ಕ್ಯಾಮ್ರಾ ತೊಗೊಂಡು ಶೂಟ್ ಅವ್ರವ್ರ ಫೋನ್ ತೊಗೊಂಡು ಪಿಕ್ಚರ್ಸ್ ಎಲ್ಲ ತೊಗೋತಾಯಿದ್ರು ದೇವ್ರದ್ದು. ಸೊ ಯಾರೂ ಏನೂ ಅಬ್ಜೆಕ್ಷನ್ ಏನೂ ಮಾಡಲಿಲ್ಲ. ಸೊ ನಾನು ಸ್ವಲ್ಪ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಲಕ್ಷಿತ್ ನೋಡ್ಬೋದು ನೀವು ಹೇಗೆ ನೋಡ್ತಾ ಇದ್ದಾನೆ ಎಲ್ಲರನ್ನೂ. ಇಲ್ಲಿ ಲೈಕ್ ಇದೆಲ್ಲ ವಿಗ್ರಹಗಳು ಏನಿದೆಯೋ ಇದನ್ನೆಲ್ಲ ಮೆರವಣಿಗೆ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇದು ದೇವರು ಲೈಕ್ ಮೇನ್ ಗರ್ಭಗುಡಿ ಅಂತಾರಲ್ಲ, ಇದೇ ಮುತ್ತತ್ತಿ ರಾಯನ ಗರ್ಭಗುಡಿ. ಇಲ್ಲೇ ಅದು ಸ್ಥಾಪನೆ ಆಗಿದ್ದು, ಅಂದರೆ ಇಲ್ಲೇ ಏನು ಹೇಳ್ತಾರೆ ಉದ್ಭವ ಮೂರ್ತಿ ಇಲ್ಲೇ ಇರೋದು ಮುತ್ತತ್ತಿ ರಾಯಂದು. ತುಂಬ ಚೆನ್ನಾಗಿದೆ. ಐ ಹೋಪ್ ನೀವು ಒಂದ್ಸತಿ ಹೋಗಿ ಟ್ರೈ ಮಾಡ್ತೀರಾ ಅಂತ. ಇಫ್ ಬೈ ಚಾನ್ಸ್ ನೀವು ಹೋದರೆ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೋಗಿದ್ದೀರಾ ಅಂದ್ರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಬೇಸಿಕಲಿ ನೀವೇನಾದರೂ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಬ್ಯಾಂಗ್ಳೂರಿಂದ ಒಂದು 100 to 110 ಕಿಲೋಮೀಟರ್ಸ್ ಆಗುತ್ತೆ ಅದು ಮುತ್ತತ್ತಿ. ಆ್ಯಂಡ್ ಇದ್ರ ಹತ್ರ ತುಂಬ ಪ್ಲೇಸಸ್ ಇದೆ. ಲೈಕ್ ಇಲ್ಲಿಂದ ಒಂದು 20-30 ಕಿಲೋಮೀಟರ್ಸಲ್ಲಿ 20 ಕಿಲೋಮೀಟರ್ಸಲ್ಲಿ ಒಂದು ಶಿಂಷಾ ಅಂತ ವಾಟರ್ಫಾಲ್ಸ್ ಇದೆ. ಹಾಗೂ ಒಂದು 30-40 ಕಿಲೋಮೀಟರ್ಸಲ್ಲಿ ಮೇಕೆದಾಟ್ ಇದೆ. ತುಂಬಾ ಬೇರೆ ಬೇರೆ ಪ್ಲೇಸಸ್ ಇದೆ. ಸೊ ನೀವೇನಾದರೂ ಲೈಕ್ 1 day ಟ್ರಿಪ್ ಮಾಡಬೇಕು ಅಂದರೆ ತುಂಬಾ ಒಳ್ಳೆ ಸ್ಪಾಟ್, ಐ ಮೀನ್ ತುಂಬಾ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಬಂದು ಟ್ರೈ ಮಾಡಿ. ಮಾಡ್ದಮ್ಮ ನೀನು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಮುತ್ತತ್ತಿ ದೇವಸ್ಥಾನದ ಹತ್ರ ಇದ್ದೀವಿ. ನೋಡ್ಬೋದು ನಾವೆಲ್ಲ ಹಾಕಿದ್ದಾರೆ. ಚೆನ್ನಾಗಿದ್ದು, ತುಂಬಾ ಶಕ್ತಿಶಾಲಿ ದೇವರು ಅಂತ ಹೇಳ್ತಾರೆ. ತುಂಬಾ ನಂಬಿಕೆ ಇದೆ ಈ ದೇವರಲ್ಲಿ ಆ್ಯಕ್ಚುಲಿ. ಸೊ ದೇವಸ್ಥಾನ ನೋಡ್ಬೋದು. ಈ ಕಡೆ ಸೈಡೆಲ್ಲ ಪಾರ್ಕಿಂಗ್ ಇದೆ. ಆ್ಯಂಡ್ ಮುಂದುಗಡೆ ಎಲ್ಲ ತುಂಬ ಈ ಥರ ಪಬ್ಲಿಕ್ಸ್ ಎಲ್ಲ ತುಂಬ ಇದ್ದಾರೆ. ಸೊ ಇವತ್ತು ಆ್ಯಕ್ಚುಲಿ ಲೈಕ್ ರಿಪಬ್ಲಿಕ್ ಡೇ ಇರೋದ್ರಿಂದ, ಐ ಮೀನ್ ಹಾಲಿಡೇ ಇರೋದ್ರಿಂದ ತುಂಬಾ ಜನ ಬಂದಿದ್ದಾರೆ. ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ನಾವು ಹಾಗೆ ಲೈಕ್ ವಾಪಸ್ ಬರ್ತಾ ಇರಬೇಕಾದ್ರೆ ಸೇಮ್ ಸ್ಪಾಟ್, ಲೈಕ್ ನಾನು ಮುಂಚೆ ನಿಮಗೆ ಲೈಕ್ ಆ ಕಾವೇರಿ ನದಿದು ಏನು ಸ್ಪಾಟ್ ತೋರಿಸಿದ್ನಲ್ಲ ಅದೇ ಸ್ಪಾಟಿಗೆ ಬಂದ್ವಿ. ಬಟ್ ಸ್ವಲ್ಪ ಈ ಕಡೆ ಸೈಡ್ ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ರೈಟ್ ಹ್ಯಾಂಡ್ ಸೈಡಲ್ಲಿ ಬಂದ್ವಿ. ಲೈಕ್ ಊಟಕ್ಕೆ ಎಲ್ಲಾದರೂ ಊಟಕ್ಕೆ ಒಂದು ಒಳ್ಳೆ ಸ್ಪಾಟ್ ಹುಡ್ಕೋಣ ಅಂತ ಹುಡಿಕೊಂಡು ಬಂದ್ವಿ. ಸೊ ಈ ಜಾಗ ತುಂಬ ಚೆನ್ನಾಗಿತ್ತು. ನೋಡ್ಬೋದು ನೀವು, ಒಂಥರ ಕಾಡು ಥರ ಕಾಡು. ಆಮೇಲೆ ಆ ಕಡೆ ಸೈಡ್ ಹೋದರೆ ಅಲ್ಲಿ ಮತ್ತೆ ರಿವರ್ ಏನಿದೆಯೋ ಅದು ಕಂಟಿನ್ಯೂ ಆಗ್ತಿತ್ತು. ಸೊ ನೋಡೋಣ, ಅದು ರಿವರ್ ಹತ್ರನೇ ಎಲ್ಲಾದರೂ ಒಂದು ಒಳ್ಳೆ ಸ್ಪಾಟ್ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತು ಪುನೀತ್. ಆ್ಯಂಡ್ ಲಕ್ಷಿತ್ ಕಾರಲ್ಲೇ ಇದ್ದ. ಸೊ ಪುನೀತ್ ಹೋಗ್ತಾ ಇದ್ರು. ಆ್ಯಂಡ್ ಅವರು ಅಲ್ಲಿ ಒಂದು ಆ ರಿವರ್ ಸ್ಪಾಟ್ ಎಲ್ಲ ನೋಡ್ಬಿಟ್ಟು ಮತ್ತೆ ನನ್ನ ಕರೆದ್ರು. ಸೊ ನಾನು ಹೋಗ್ತಾ ಇದ್ದೆ ಅಲ್ಲಿಗೆ. ಆ್ಯಂಡ್
ಇನ್ನೊಂದು ಏನಪ್ಪ ಅಂದರೆ ನೀವೇನಾದರೂ ಮುತ್ತತ್ತಿಗೆ ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟಾಗಿ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಏನೇ ಲೈಕ್ ನೀವು ತಿನ್ನೋದು ಏನೇ ಇದ್ರೂ ನಿಮ್ಮ ಪ್ರತಿಯೊಂದು ಈಟೇಬಲ್ಸ್ ಲೈಕ್ ನಿಮ್ಮ ಲಂಚ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಏನೇ ಇದ್ರೂ ಪ್ಯಾಕ್ ಮಾಡ್ಕೊಂಡು ಹೋಗಿ. ಬಿಕಾಸ್ ಅಲ್ಲಿ ಏನೂ ಸಿಗೋದಿಲ್ಲ ಅಷ್ಟಾಗಿ. ದೇವಸ್ಥಾನದ ಹತ್ರ ಫಿಶ್ ಮಾರ್ತಾ ಇರ್ತಾರೆ ಅಷ್ಟೇ, ಫಿಶ್ ಬಿಟ್ಟರೆ ಬೇರೆ ಇನ್ನೇನೂ ಸಿಗೋದಿಲ್ಲ. ನೀವು ಪ್ರತಿಯೊಂದು ನೀವು ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಆ್ಯಂಡ್ ತುಂಬ ಜಾಸ್ತಿ ನೀರು ತೊಗೊಂಡೋಗಿ. ಬಾಟಲ್ಸ್ ಪ್ರಾಬ್ಲಿ ಅಲ್ಲಿ ಸಿಗುತ್ತೇನೋ, ಬಟ್ ಸ್ಟಿಲ್ ಒಂದು 2-3 ಬಾಟಲ್ ತೊಗೊಂಡೋಗಿ, ಚೆನ್ನಾಗಿರುತ್ತೆ. ಆ್ಯಂಡ್ ಲಂಚ್ ಬ್ರೇಕ್ಫಾಸ್ಟ್ ಏನಿದ್ರೂ ಪ್ಯಾಕ್ ಮಾಡ್ಕೊಂಡು ಹೋಗಿ. ಸೊ ಈ ಜಾಗ ನಾನೇನು ನಿಂತಿದ್ದೀನಲ್ಲ ಅದು ನೋಡ್ಬೋದು ನೀವು. ಇಲ್ಲಿ ಟೋಟಲಿ ಇದೆಲ್ಲ ಫುಲ್ ಕಾವೇರಿ ನೀರು ಹರಿಯುವಂಥ ಜಾಗನೇ, ಕಾವೇರಿ ರಿವರ್ದೇನೆ ಪಾರ್ಟ್ ಇದೂ. ಬಟ್ ಸ್ಟಿಲ್ ಇಲ್ಲಿ ನೀರಿಲ್ಲ, ಇವಾಗ ನೀರು ಇಲ್ಲದೆ ಇರೋದ್ರಿಂದ ಫುಲ್ ಭೂಮಿ ಎಲ್ಲ ಒಣಗೋಗಿದೆ. ಅಂದರೆ ಎಲ್ಲ ಎಲೆಗಳೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಮೀನ್ ಆ ಭೂಮಿ ಏನಿದೆಯೋ ಒಂಥರ ಹಿಂಗೆ ಒಣಗಿರೋ ನೆಲ ಹೆಂಗಿರುತ್ತೆ ಗೊತ್ತಲ್ಲ ನಿಮಗೆ, ಆ ಥರ ಆಗೋಗಿದೆ. ಆ್ಯಂಡ್ ಅದು ಸ್ವಲ್ಪ ಹಿಂಗೆ ಮುಂದೆ ಹೋದರೆ ಇಲ್ಲೊಂಥರ ನೀರೆಲ್ಲ ಫುಲ್ ಪಾಚಿ ಕಟ್ಕೊಂಡಿರೋ ನೀರು ಥರ ಆಗೋಗಿದೆ. ತುಂಬ ದಿವಸದಿಂದ ಸ್ಟಾಕ್ ಆಗಿರುವಂಥ ನೀರು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾವು ಲೈಕ್ ಟೋಟಲಿ ಫಾರೆಸ್ಟ್ ಏರಿಯಾ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಲ್ಲಿ ನೀರು ಹರಿಯುತ್ತೆ, ನೋಡ್ಬೋದು ನೀವು ಕೆಳಗಡೆ ಇದೆಲ್ಲ ಫುಲ್ ಒಂಥರ ಆಗಿದೆ, ಅಂದರೆ ಒಣಗಿಬಿಟ್ಟಿದೆ ಟೋಟಲಿ. ಇಲ್ಲ ತುಂಬ ಜಾಸ್ತಿ ನೀರು ಹರಿಯುತ್ತೆ, ಇಲ್ಲಿಂದ ಅಲ್ಲಿ ತನಕ ಎಲ್ಲ ತುಂಬ ನೀರು ಹರಿಯುತ್ತೆ. ಆ ಕಡೆಯಿಂದ ನೋಡಿದ್ರೆ ನೀರು ಬರ್ತಾ ಇದೆ, ನೋಡ್ಬೋದು ನೀವು ಕಾಣಿಸಿದ್ರೆ. ನಾನು ಮುಂಚೆನೂ ಒಂದು ಕ್ಲಿಪ್ಪಿಂಗಲ್ಲಿ ತೋರಿಸಿದೆ ನಿಮಗೆ, ಅಲ್ಲಿಂದ ಫುಲ್ ಇಲ್ಲಿ ತನಕ ಹೀಗೆ ನೀರು ಹರಿಯುತ್ತೆ. ಬಟ್ ಇಲ್ಲಿ ಇವಾಗ ಸದ್ಯಕ್ಕೆ ನೀರು ಕಡಿಮೆ ಇರೋದ್ರಿಂದ ಇಲ್ಲೆಲ್ಲ ನೀರು ಪೂರ್ತಿ ಒಣಗೋಗ್ಬಿಟ್ಟಿದೆ. ಆ್ಯಂಡ್ ಒಂಥರ ಫುಲ್ ಡ್ರೈ ಲ್ಯಾಂಡ್ ಥರ ಆಗಿಬಿಟ್ಟಿದೆ ಇದು. ಸೊ ಒಂಥರ ಮಿಡ್ ರಿವರ್ ಅಲ್ಲಿ ನಿಂತಿದ್ದೀನಿ ನಾನು ಇವಾಗ. ಬೇಸಿಕಲಿ ಹೇಳಬೇಕು ಅಂದರೆ ಮಿಡ್ ರಿವರ್ ಇದು. ಸೊ ತುಂಬಾ ಚೆನ್ನಾಗಿದೆ ಒಂಥರ ಸ್ಪಾಟ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಸೈಲೆಂಟ್, ತುಂಬಾ ಕಾಮ್, ಯಾವುದೇ ಥರದ ನಾಯ್ಸ್ ಆಗಲಿ ಏನೂ ಇಲ್ಲ. ಸೊ ಒಂಥರ ತುಂಬ ಚೆನ್ನಾಗಿದೆ. ಲಕ್ಷಿತ್ನ ನಾವು ಅಲ್ಲೇ ಬಿಟ್ಟಿದ್ದೀವಿ, ಕಾರಲ್ಲಿ ನಿಂತಿದೆ, ಯು ಕ್ಯಾನ್ ಸಿ ಕಾರಲ್ಲಿ ನಿಂತಿದೆ. ಆ್ಯಂಡ್ ಲಕ್ಷಿತಲ್ಲಿ ಸುಮಂತ್ ಜೊತೆ ಇದ್ದಾರೆ. ಓಕೆ, ಸೊ ಲಕ್ಷಿತಲ್ಲಿ ಪುನೀತಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಚಿಕ್ಕ ಈ ಥರ ಅದೇ ನೋಡ್ಬೋದು. ಇಲ್ಲಿ ತನಕ ಇಲ್ಲಿ ನೀರಿಲ್ಲ, ಇಲ್ಲೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಆ್ಯಂಡ್ ಅಲ್ಲಿ ಮತ್ತೆ ನೀರು ಸ್ವಲ್ಪ ದೂರ ಅಲ್ಲಷ್ಟು ನೀರಿದೆ. ಬಟ್ ಒಂಥರ ಒಂಥರ ಫುಲ್ ಪಾಚಿ ಕಟ್ಕೊಂಡಿರೋ ನೀರು ಥರ ಇದೆ ಅಷ್ಟೇ. ಸೊ ತುಂಬಾ ಚೆನ್ನಾಗಿದೆ ಸ್ಪಾಟ್ ಏನಿದೆ, ತುಂಬಾ ಚೆನ್ನಾಗಿದೆ. ಸ್ಪೆಸಿಫಿಕಲಿ ಲೈಕ್ ಫೋಟೋ ಶೂಟ್ ಏನಾದರೂ ಮಾಡೋದಿದ್ರೆ ತುಂಬಾ ಮಸ್ತ್ ಬರುತ್ತೆ ಫೋಟೋಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕಾಡಾನೆ ಹಾಗೂ ಕಾಡಂದಿ, ಚಿರತೆ, ಜಿಂಕೆ, ಕೋತಿ, ಆ ಥರ ಎಲ್ಲ ಆ್ಯನಿಮಲ್ಸ್ ಇದೆ. ಕೋತಿ ಅಂತೂ ರೋಡ್ ಸೈಡಲ್ಲೇ ತುಂಬ ಇದೆ, ಜಿಂಕೆಗಳು ಇದೆ, ತುಂಬಾ ನೋಡಿದ್ವಿ ಜಿಂಕೆಗಳನ್ನ. ಮತ್ತು ಮಂಗೂಸ್, ಇನ್ಫ್ಯಾಕ್ಟ್ ಕಾಡಂದಿಗಳು ಕೂಡ ಈ ಥರ ರೋಡ್ ಸೈಡಲ್ಲೇ ಓಡಾಡ್ತಾ ಇದ್ದಾವೆ. ಬಟ್ ಆನೆ ನೋಡಲಿಲ್ಲ ನಾವು. ಆ್ಯಂಡ್ ಚಿಟ್ಟೆನೂ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಏನು ಈ ನೀರುಗಳಿದೆಯಲ್ಲ, ಆ ಕಡೆ ಸೈಡ್ ನೋಡಿದ್ರೆ ನೀವು, ಆ ಕಡೆ ಸೈಡಲ್ಲಿ ಫುಲ್ಲು ಸೊ ಬೇಸಿಕಲಿ ಈ ನೀರೇನಿದೆ ಇದು ಕಾವೇರಿ ನೀರು, ಕಾವೇರಿ ರಿವರಿಂದ ಬರ್ತಿರುವಂಥ ನೀರು ಇದು. ಆ್ಯಂಡ್ ಆ ಕಡೆ ಒಂದು ಪೋರ್ಷನಲ್ಲಿ ಒಂಥರ ತುಂಬ ಸುಳಿ ಅಂತಾರಲ್ಲ, ಹೀಗೆ ನೀರು ಒಂದೇ ಜಾಗದಲ್ಲಿ ಈ ಥರ ರೊಟೇಟ್ ಆಗ್ತಾ ಇರುತ್ತೆ ನೋಡಿ, ಆ ಥರ. ಸೊ ಇನ್ಫ್ಯಾಕ್ಟ್ ಅದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ. ಸೊ ನಾವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲಾದರೂ ಊಟಕ್ಕೆ ಒಂದೊಳ್ಳೆ ಸ್ಪಾಟ್ ಹುಡುಕ್ತಾ ಇದ್ದೀವಿ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಬೇಕು, ಆ ಥರ ಒಂದು ಸ್ಪಾಟ್ ಹುಡುಕ್ತಾ ಇದ್ದೀವಿ. ಸೊ ಅದನ್ನು ಹುಡುಕೊಂಡು ಈ ಕಡೆ ಬಂದಾಗ ತುಂಬಾ ಚೆನ್ನಾಗಿರೋ ಒಂದು ಲೊಕೇಶನ್ ಕಾಣಿಸ್ತು. ಪುನೀತ್, ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆಯಾ? ಫುಲ್ ಸೈಲೆಂಟ್, ಫುಲ್ ಕಾಮ್ ಅಲ್ವಾ? ಸೊ ನೀವು ಯಾರಾದರೂ ಮುತ್ತತ್ತಿಗೆ ಹೋಗಿದ್ದೀರಾ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಸತಿ ಬನ್ನಿ. ಬಿಕಾಸ್ ಮುತ್ತತ್ತಿ ರಾಯ ತುಂಬಾ ನಂಬಿಕೆ ಇದೆ ಮುತ್ತತ್ತಿ ರಾಯ ದೇವ್ರ ಮೇಲೆ. ಅಂದರೆ ಸೊ ಬೇಸಿಕಲಿ ಮುತ್ತತ್ತಿ ರಾಯ ಅನ್ನೋದು ಒಂದು ಆಂಜನೇಯ ಸ್ವಾಮಿ ಒಂದು ಅವತಾರ. ಸೊ ಇಲ್ಲಿ ತುಂಬ ನಾನ್ ವೆಜ್ ಎಲ್ಲ ಮಾಡ್ತಾರೆ ದೇವ್ರಿಗೆ, ದೇವರ ಅರ್ಪಣೆಗೆ ಏನು ಮಾಡ್ತಾರೆ. ಸೊ ತುಂಬಾ ನಂಬಿಕೆ ಇದೆ ದೇವ್ರ ಮೇಲೆ. ಇನ್ಫ್ಯಾಕ್ಟ್ ಹೇಳ್ತಾರೆ ರಾಜ್ಕುಮಾರ್ ಅವರ ಮನೆ ದೇವರು ಮುತ್ತತ್ತಿ ರಾಯ. ಸೊ ನೀವೇನಾದರೂ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಸತಿ ಬನ್ನಿ.
ಆ್ಯಂಡ್ ಈ ಕಡೆ ಈ ಸ್ಪಾಟ್ಸ್ನೆಲ್ಲ ತುಂಬ ಚೆನ್ನಾಗಿದೆ, ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಬೇಸಿಕಲಿ ನಾನು ಎಲ್ಲೂ ಲೈಕ್ ಆಂಜನೇಯ ಸ್ವಾಮಿಗೆ ನಾನ್ ವೆಜ್ ಮಾಡ್ತಾರೆ ಅನ್ನೋದನ್ನ ನಾನು ಕೇಳೇ ಇರಲಿಲ್ಲ. ಇದೇ ಫಸ್ಟ್ ನಾನು ಕೇಳ್ತಾ ಇರೋದು. ಬಟ್ ಇಲ್ಲಿ ಸ್ಪೆಷಾಲಿಟಿನೇ ಅದು, ಲೈಕ್ ಚಿಕನ್ ಮಟನ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಮರಿ ಕಡಿಯೋದು ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಮತ್ತು ತುಂಬಾ ನಂಬಿಕೆ ಇದೆ, ತುಂಬ ಒಳ್ಳೆಯದಾಗುತ್ತೆ, ನಾವು ಕೇಳಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಒಂದು ಸತಿ ಬಂದು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಸೊ ನಾವು ಲಂಚ್ನ ಮನೆಯಿಂದನೇ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ನೋಡ್ಬೋದು ನೀವು ಬಿರಿಯಾನಿ ಸ್ವಲ್ಪ ನೀರು ಜಾಸ್ತಿ ಆಗಿತ್ತು ಅನಿಸುತ್ತೆ ಬಿರಿಯಾನಿಗೆ, ಅದಕ್ಕೆ ಒಂಥರ ರೈಸ್ ಇದರ ಥರ ಕಾಣಿಸಿದೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಆನಿಯನ್ಸ್ ಆ್ಯಂಡ್ ಲೆಮನ್ ಏನಿದೆಯೋ ಅದು ಮನೆಯಿಂದನೇ ಕಟ್ ಮಾಡ್ಕೊಂಡು ಬಂದುಬಿಟ್ಟಿದೆ. ಲಕ್ಷಿತ್ ನೋಡ್ಬೋದು, ಅವನು ಅಲ್ಲೂ ಓಡಾಡ್ತಿದ್ದ. ಇದೊಂಥರ ಅಂದರೆ ನೀರು ಫುಲ್ ಒಣಗೋಗಿರೋದ್ರಿಂದ ಏನಂತ ಹೇಳಿದ್ನ ಈ ರಾಕ್ ಏನಿದೆಯಲ್ಲ, ಬ್ಲ್ಯಾಕ್ ರಾಕ್ ಟೋಟಲಿ ಇದು ಕರಿ ಬಂಡೆ ಅಂತಾರಲ್ಲ, ಕನ್ನಡದಲ್ಲಿ ಬಂಡೆ ಅಂತಾರೆ. ಸೊ ಚೆನ್ನಾಗಿತ್ತು ಆ ಬಂಡೆ ಮೇಲೆ ಕೂತ್ಕೊಳ್ಳೋಕ್ಕೆ. ಲಕ್ಷಿತ್ನ ಆರಾಮಾಗಿ ಕೂರಿಸ್ತಾ ಇದ್ವಿ, ಅವನು ಕೂತ್ಕೋತಾನೆ ಇರಲಿಲ್ಲ ಒಂದು ಜಾಗದಲ್ಲಿ. ಸೊ ಇಲ್ಲಿ ಕೂತ್ಕೊಂಡು ಲಂಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ತುಂಬ ನೆರಳು ಇತ್ತು. ಸೊ ಅದರಿಂದ ಆರಾಮಾಗಿ ಇಲ್ಲೇ ಲಂಚ್ ಮಾಡೋಣ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡ್ವಿ. ಬೇಸಿಕಲಿ ಲೈಫಲ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ, ಲೈಕ್ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಟ್ರೈ ಮಾಡಬೇಕು. ಇನ್ಫ್ಯಾಕ್ಟ್ ಲೈಕ್ ಮಿಡ್ ಫಾರೆಸ್ಟಲ್ಲಿ ಇಲ್ಲ ಮಿಡ್ ರಿವರಲ್ಲಿ ಕೂತ್ಕೊಂಡು ತಿನ್ನೋದು, ಅದ್ರ ಮಜಾನೇ ಬೇರೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಓಕೆ ಫ್ರೆಂಡ್ಸ್, ಸೊ ನಾವು ಮತ್ತೆ ಲೈಕ್ ವಾಪಸ್ ಮಂಡ್ಯಗೆ ಹೋಗಬೇಕಾದ್ರೆ ಲೈಕ್ ದೊಡ್ಡಸಿಂಗೆರೆಗೆ ಹೋಗ್ತಾ ಇದ್ವಿ. ಸೊ ದೊಡ್ಡಸಿಂಗೆರೆಗೆ ಹೋಗೋ ರೂಟಲ್ಲೇ ಒಂದು ಹಳ್ಳಿ ಇದೆ. ಈ ಹಳ್ಳಿಲಿ ಏನು ಸ್ಪೆಷಾಲಿಟಿ ಅಂದರೆ ಲೈಕ್ ತುಂಬ ಜನ ಫಿಶ್ ಮಾರ್ತಾರೆ ಈ ಥರ. ಅಲ್ಲೇ ಇಲ್ಲಿ ಒಂಥರ ಕೆರೆ ಮೀನು ಇಲ್ಲ ಹೊಳೆ ಅಲ್ಲಿ ಹಿಡಿದು ತುಂಬಾ ಟೇಸ್ಟಿ, ತುಂಬಾ ಯಮ್ಮಿಯಾಗಿರುತ್ತೆ. ಅಲ್ಲೇ ಹಿಡಿದು ಮಾರ್ತಾರೆ. ಆ್ಯಂಡ್ ತುಂಬ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಇನ್ಫ್ಯಾಕ್ಟ್ ಈ ಫಿಶ್ ತಿನ್ನೋದಕ್ಕೆ ತುಂಬ ಜನಗಳು. ಅವ್ರು ಅಲ್ಲೇ ಫ್ರೆಶ್ಶಾಗಿ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಒಂದು ದೊಡ್ಡದಾಗಿ ಈ ಥರ ತವಾ ಥರ ಮಾಡಿಕೊಂಡು ಅಲ್ಲೇ ಒಂಥರ ದೇಸಿ ಫಿಶ್ ಅಂತಾರಲ್ಲ ಆ ಥರ ಟೋಟಲ್ ಹಳ್ಳಿ ಸ್ಟೈಲಲ್ಲಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಬೈ ಚಾನ್ಸ್ ಯಾವುದಾದ್ರೂ ಟ್ರೈ ಮಾಡಿದ್ರೆ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಯಮ್ಮಿಯಾಗಿರುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ಟೇಸ್ಟ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಆ ಚಟ್ನಿ ಏನಿದೆಯಲ್ಲ, ಅವ್ರ ಸ್ಪೆಷಾಲಿಟಿನೇ ಆ ಚಟ್ನಿ. ಒಂಥರ ಗ್ರೀನ್ ಕಲರ್ ಚಟ್ನಿ ಮಾಡ್ಕೊಂಡಿರ್ತಾರೆ. ಆ ಚಟ್ನಿ ಹಾಕಿ ಕೊಡ್ತಾ ಇರ್ತಾರೆ ಈ ಥರ ಫಿಶ್ ಮೇಲೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಫಿಶ್ ಎಲ್ಲ ತಿಂದಾದಮೇಲೆ ನಾವು ಮತ್ತೆ ದೊಡ್ಡಸಿಂಗೆರೆಗೆ ಹೋಗ್ತಾ ಇದ್ವಿ ಆನ್ ದ ವೇ. ಆ್ಯಂಡ್ ದೊಡ್ಡಸಿಂಗೆರೆಗೆ ಬಂದ ಮೇಲೆ ಲಕ್ಷಿತ್ ನೋಡ್ಬೋದು, ಅವ್ರ ಮುತ್ತಾತ ಇವರು, ಅಂದರೆ ಪುನೀತ್ ಅವ್ರ ತಾತ ಆ್ಯಂಡ್ ಲಕ್ಷಿತ್ಗೆ ಮುತ್ತಾತ. ಸೊ ಅವ್ರ ಮುತ್ತಾತನ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದ ಅವನು. ಆ್ಯಂಡ್ ಮೇಕೆಗೆಲ್ಲ ಹುಲ್ಲಾಗ್ತಿದ್ದ. ಅವನಿಗೆ ಈ ಥರ ಲೈಕ್ ಮೇಕೆ, ಕುರಿ ಇದೆಲ್ಲ ತುಂಬ ಇಷ್ಟ ಅವನಿಗೆ. ಸೊ ನಾವು ಮಂಡ್ಯ ಕಡೆ ಬಂದಾಗಲೆಲ್ಲ ಅವನ್ನ ಈ ಕಡೆ ಕರ್ಕೊಂಡು ಬರ್ತೀವಿ. ಅವ್ನಿಗೆ ತುಂಬ ಇಷ್ಟ, ಅವ್ನಿಗೆ ತುಂಬ ಖುಷಿ ಪಡ್ತಾನೆ ಹಸು, ಮೇಕೆ ಇದೆಲ್ಲ ನೋಡಿದರೆ. ಈ ಲಕ್ಷಿತ್ ಸ್ವಲ್ಪ ಹೆದರ್ತಿದ್ದ, ಯಾಕೋ ಗೊತ್ತಿಲ್ಲ, ಆ ಚಿಕ್ಕ ಮೇಕೆ ಮರಿನ ನೋಡಿ ಹೆದರ್ತಿದ್ದ. ಅದಕ್ಕೆ ಅವರಪ್ಪ ಒಂದು ಸಮಾಧಾನ ಮಾಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಮನೆಯದು ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಮನೆ ಕನ್ಸ್ಟ್ರಕ್ಷನ್ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಇದೊಂದು ಚಿಕ್ಕ ನೆನಪು ಅಷ್ಟೇ. ಮನೆ ಕನ್ಸ್ಟ್ರಕ್ಷನ್ ಮುಂದೆ ನಾವು ವ್ಲಾಗ್ ನೋಡಿದಾಗ್ಲೂ ಓಕೆ ಮನೆ ಕನ್ಸ್ಟ್ರಕ್ಷನ್ ಹೇಗೆ ನಡೀತಾ ಇತ್ತು ಅಂತ ಒಂದು ಚಿಕ್ಕ ನೆನಪಿಗೋಸ್ಕರ ಇದನ್ನ ಶೂಟ್ ಮಾಡ್ತಾ ಇರೋದಷ್ಟೇ. ಸೊ ಇಲ್ಲಿ ಬೇಸಿಕಲಿ ಅವರು ಮನೇನ ರೆನೋವೇಟ್ ಮಾಡ್ತಾಯಿದ್ರು.
ಫುಲ್ ಟೋಟಲಿ ಎಲ್ಲ ಹೊಡೆದುಬಿಟ್ಟು ಎಲ್ಲ ಗೋಡೆ ಎಲ್ಲ ಕಟ್ತಾಯಿದ್ರು. ಬಟ್ ಇದು ಹಂಚಿನ ಮನೆನ ಟೋಟಲಿ ರೆನೋವೇಟ್ ಮಾಡ್ತಾಯಿದ್ರು. ಆ್ಯಂಡ್ ತೊಟ್ಟಿ ಮನೆ ಅಂತಾರಲ್ಲ, ಮಂಡ್ಯ ಕಡೆ ಎಲ್ಲ ತೊಟ್ಟಿ ಮನೆಯೇ ಜಾಸ್ತಿ. ಕೆಲವೊಬ್ಬರು ತೊಟ್ಟಿನ ಮುಚ್ಚಿಬಿಟ್ಟು ಆ ಥರ ಗ್ಲಾಸ್ ಥರ ಹಾಕ್ತಾರೆ, ಕೆಲವೊಬ್ರು ಓಪನ್ ಬಿಡ್ತಾರೆ. ಸೊ ಎಲ್ಲ ಫುಲ್ ರೆಡಿ ಆಗ್ತಾಯಿತ್ತು ಮನೆ. ಸೊ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸ್ವಲ್ಪ ಆ್ಯಂಡ್ ನಾವು ಅದನ್ನೇ ನೋಡೋಕ್ಕೆ ಬಂದಿದ್ವಿ. ಬೇಸಿಕಲಿ ಎಷ್ಟು ಕೆಲಸ ಆಗಿದೆ ಏನು ಅಂತ ನೋಡೋಕ್ಕೆ ಬಂದಿದ್ವಿ. ಹಾಗೆ ಅಜ್ಜಿ ತಾತನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಾನೊಂದ್ ಸ್ವಲ್ಪ ಕರಿತೀನಿ ತಾತ, ನಾನೊಂದ್ ಸ್ವಲ್ಪ ಕರಿತೀನಿ ತಾತ. ಒಂದ್ ನಿಮಿಷ ನಾನು ಒಂದ್ಸತಿ ಎಳೆದ್ ಬಿಡ್ತೀನಿ ಇರ್ತಾತ ತಾತ. ನಾನೊಂದ್ಸತಿ ಎಳಿತೀನಿ, ತಂಗಾದ್ರು ಕಳಿಸ್ಲಿ. ನೀವು ರೆಕಾರ್ಡ್ ನೀನು ಅಷ್ಟು ನಂಬಿಕೆ ಅಂಡ್ಬಿಟ್ಯ ಅದು ಇದ್ದಂಗ ಮುಗಿದ ಒಳ್ಳೇದು. ಇಟ್ಕೊಳ್ಳಿ ನೀವಿಲ್ಲ. ಈ ಮಾವು ಕೊಡ್ತಾನೆ ಸಡ್ಲ ಕೊಡ್ಲ ಕೈಯ ಕಡ್ಕತ್ತದ ಹಂಗ. ಸೊ ಎಟ್ ಲಾಸ್ಟ್ ಲಕ್ಷಿತ್ಗೆ ಮೇಕೆ ಹಾಲು ಕುಡಿಸ್ತಾ ಇದ್ವಿ. ಆ್ಯಂಡ್ ಹಠ ಮಾಡಿ ನಾನು ಒಂದ್ಸತಿ ಈ ಥರ ಕರೆದೆ, ಅಂದರೆ ಹಾಲು ಕರೆದೆ. ಆ್ಯಂಡ್ ಲೈಕ್ ಸ್ವಲ್ಪ ಆದರೂ ಹಾಲು ಬಂತು, ಸೊ ನಾನು ಮರ್ಯಾದೆ ಉಳ್ಕೋತು ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಹೋದ್ರೇ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗೋದು ಬೇಸಿಕಲಿ. ಸೊ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಹಾಲು ಕರೆದಿದ್ದು, ಅದು ಮೇಕೆ ಹಾಲು. ಆ್ಯಂಡ್ ಲಕ್ಷಿತ್ ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಕುಡ್ದ. ಅಂದರೆ ಎಷ್ಟು ಹಾಲಿತ್ತು, ಒಂದು 3 to 4 ಸ್ಪೂನಷ್ಟು ಹಾಲಿತ್ತು. ಅವ್ನು ಪೂರ್ತಿ ಕುಡ್ಕೊಂಡ. ಅವ್ನಿಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಅದು ತುಂಬ ಸ್ವೀಟಾಗಿತ್ತು ಅನಿಸುತ್ತೆ. ಸೊ ಫುಲ್ ಕುಡ್ಕೊಂಡ ಅವನು. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಬಂದ್ವಿ ನಾವು. ಜಸ್ಟ್ ಫ್ರೆಶ್ ಅಪ್ ಆದೆ ನಾನು. ತುಂಬಾ ಟ್ಯಾನ್ ಆಗೋಗಿದೆ ಸ್ಕಿನ್ನು ಅಂತ ಅನಿಸ್ತಿದೆ. ಬಿಕಾಸ್ ತುಂಬಾ ಬಿಸಿಲಿತ್ತು, ಲೈಕ್ ಹೆವಿ ಬಿಸಿಲು ಅಂತಲೇ ಹೇಳ್ಬೋದು. ಸೊ ಲೈಕ್ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿ ಹೋಗಿದ್ದು ಎಲ್ಲ. ತುಂಬಾ ಚೆನ್ನಾಗಿತ್ತು. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿತ್ತು. ಮತ್ತು ಲೈಕ್ ಆ ಪಾಯಿಂಟ್ಸ್ ಲೈಕ್ ನೇಚರ್ನ ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಬಟ್ ಸ್ಟಿಲ್ ತುಂಬ ಬಿಸಿಲಿತ್ತು. ಸೊ ಆ ಬಿಸಿಲು ಒಂದು ಸ್ವಲ್ಪ ಇದಾಗಿತ್ತು ಅಷ್ಟೇ. ಬಿಸಿಲಿಲ್ದಂತೆ ಚೆನ್ನಾಗಿ ಮಳೆಗಾಲದಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಆ ಫಾರೆಸ್ಟ್ ಎಲ್ಲ ತುಂಬ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಒಣಗೋಗಿತ್ತು. ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಷ್ಟೇ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇದೇ ಥರ ತುಂಬ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನಾನು. ಸೊ ಅದೆಲ್ಲ ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ, ಆ ಬೆಲ್ಲೈಕನ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನನ್ನ ಬ್ಲಾಗ್ಸ್ನ ಹೀಗೆ ನೋಡ್ತಾನೇ ಇರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.